ಹಲೋ ವಿವರ್ಸ್, ನೀವು ನೋಡ್ತಾ ಇದ್ದೀರಾ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಭಾಳ ವಿಶೇಷವಾದ ಸಂಗತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ವಿಷಯ ಏನಂದರೆ, ಮಿನಿಸ್ಟ್ರಿ ಆಫ್ ಹೌಸಿಂಗ್, ಗವರ್ನಮೆಂಟ್ ಆಫ್ ಇಂಡಿಯಾ ಇವರ ನೇತೃತ್ವದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಂಬ ಒಂದು ಸ್ಕೀಮ್ ಇದೆ. ಇದು ಬೇಸಿಕಲಿ ಯಾರೆಲ್ಲ ಸ್ವಂತ ಮನೇನ ಕಟ್ಕೋತಾರೋ ಅಥವಾ ಕಟ್ಟಿರುವಂಥ ಮನೇನ ಪರ್ಚೇಸ್ ಮಾಡ್ತಾರೋ ಅಂಥವರಿಗೆ ಸಬ್ಸಿಡಿ ಕೊಡುವಂಥ ಯೋಜನೆ ಇದು. ಸೊ ಈ ಯೋಜನೆಯ ಭಾಗವಾಗಿ ನಾನು ಈಗ ಆಲ್ರೆಡಿ ಈ ಒಂದು ಯೋಜನೆಯ ಫಲಾನುಭವಿ ಆಗಿದ್ದೀನಿ. ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಅನ್ನುವ ಯೋಜನೆಯ ಬೆನಿಫಿಟ್ನ ನಾನು ಈಗ ಆಲ್ರೆಡಿ ಪಡ್ಕೊಂಡಿದ್ದೀನಿ. ಅದರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿನ ಈ ವಿಡಿಯೋನಲ್ಲಿ ಮುಂದೆ ಕೊಡ್ತಾ ಹೋಗ್ತೀನಿ. ಬಟ್ ಇವತ್ತು ವಿಶೇಷವಾದ ಸಂಗತಿ ಏನಂದರೆ, ಸೊ ಈ ಒಂದು ಸ್ಕೀಮ್ನ ಭಾಗವಾಗಿ ಯಾರೆಲ್ಲ ಬೆನಿಫಿಷರಿಗಳಿದ್ದಾರೋ ಅವರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಡಿಪಾರ್ಟ್ಮೆಂಟ್ ಏನಿದೆ ಅವರ ಕಡೆಯಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಸಿಗ್ನೇಚರ್ ಇರುವಂಥ ಲೆಟರ್ಗಳನ್ನು ಪ್ರತಿಯೊಂದು ಫಲಾನುಭವಿಗಳಿಗೂ ಕಳಿಸಿದ್ದಾರೆ. ಆ ಒಂದು ಲೆಟರ್ ಅಂದರೆ ನರೇಂದ್ರ ಮೋದಿ ಅವರ ಸಿಗ್ನೇಚರ್ ಇರುವಂಥ ಲೆಟರ್ ನನಗೂ ಕೂಡ ಇವತ್ತು ತಲುಪಿದೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ಒಂದಿಷ್ಟು ಡೀಟೇಲ್ಸ್ನ ಕೊಡ್ತೀನಿ. ಹಾಗೆ ಈ ಒಂದು ಸ್ಕೀಮ್ನಲ್ಲಿ ನಾನು ಹೇಗೆ ಬೆನಿಫಿಟ್ನ ಪಡ್ಕೊಂಡೆ, ಎಷ್ಟು ಬೆನಿಫಿಟ್ ಪಡ್ಕೊಂಡೆ, ಅಂದರೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನನಗೆ ಎಷ್ಟು ಅಮೌಂಟ್ ಸಿಕ್ತು ಅಥವಾ ಹಣ ಸಿಕ್ತು ಅನ್ನೋ ಮಾಹಿತಿನೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ತಾವು ಕೂಡ ಈ ಒಂದು ಸ್ಕೀಮ್ನಲ್ಲಿ ಹೇಗೆ ಬೆನಿಫಿಟ್ನ ಪಡ್ಕೋಬೋದು ಅಥವಾ ಫಲಾನುಭವಿಗಳಾಗ್ಬೋದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ, ಸೊ ದಟ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸರಿ, ಬನ್ನಿ ಈಗ ನರೇಂದ್ರ ಮೋದಿ ಅವರ ಸಿಗ್ನೇಚರ್ ಇರುವಂಥ ಒಂದು ಲೆಟರ್ನಲ್ಲಿ ಏನೆಲ್ಲ ವಿಷಯಗಳಿದೆ ಅಥವಾ ಅಂಶಗಳಿದೆ ಅನ್ನೋದನ್ನು ನಾನು ನಿಮಗೆ ಡೀಟೇಲಾಗಿ ಓದ್ಬಿಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇದರಲ್ಲಿ ತಮಗೆ ಯೂಸ್ ಆಗುವಂಥ ಇನ್ಫಾರ್ಮೇಷನ್ ಕೂಡ ಇದೆ. ಹಾಗಾಗಿ ದಯವಿಟ್ಟು ತಾಳ್ಮೆಯಿಂದ ಸ್ವಲ್ಪ ನೋಡಿ. ಮಾನ್ಯ ಚಂದ್ರಸೇನ ರಾಜ್ ಅರಸ್ ಪಿ ರವರೇ, ಅದು ನನ್ನ ಹೆಸರು. ನಿಮಗೆ ಮತ್ತು ಕುಟುಂಬದ ಎಲ್ಲ ಸದಸ್ಯರಿಗೆ 2024ರ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷವು ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ಮತ್ತು ಅದೃಷ್ಟವನ್ನು ತರಲಿ ಎಂದು ನಾನು ಬಯಸುತ್ತೇನೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೂಲಕ ಮನೆ ನಿರ್ಮಿಸಿದ್ದಕ್ಕಾಗಿ ನಾನು ನಿಮ್ಮ ಇಡೀ ಕುಟುಂಬವನ್ನು ಅಭಿನಂದಿಸುತ್ತೇನೆ. ಸೊ ಫ್ರೆಂಡ್ಸ್, ತಾವೇನೀಗ ಬ್ಯಾಕ್ಗ್ರೌಂಡ್ನಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಆ ಗೋಡೆ ನೋಡಿ, ಈ ಒಂದು ಮನೆ. ಸೊ ಈ ಒಂದು ಮನೆಗೆ ನಾನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಬೆನಿಫಿಟ್ನ ತಗೊಂಡಿರೋದು, ಅಂದರೆ ಆ ಒಂದು ಸಬ್ಸಿಡಿನ ನಾನು ಪಡ್ಕೊಂಡಿರುವಂಥದ್ದು. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಬೆನಿಫಿಟ್ನ ಪಡ್ಕೋಬೋದು. ಅದು ಹೇಗೆ ಏನು ಅಂತ ನಾನು ವಿಡಿಯೋನಲ್ಲಿ ಕೊನೆಯಲ್ಲಿ ಹೇಳ್ತೀನಿ, ದಯವಿಟ್ಟು ನೋಡಿ. ಸೊ ಮುಂದುವರಿಯುತ್ತಾ, ನಿಮ್ಮ ಶಕ್ತಿ ಮತ್ತು ಶ್ರಮದ ಫಲವೇ ಈ ಮನೆ. ಈ ಮನೆಯೊಂದಿಗೆ ನೀವು ಸಂತೋಷ ಮತ್ತು ಸಮೃದ್ಧಿಯ ಕಡೆಗೆ ಮತ್ತೊಂದು ಹೆಜ್ಜೆ ಇಟ್ಟಿದ್ದೀರಿ. ಒಂದು ಕುಟುಂಬವು ತನ್ನ ಮನೆಯನ್ನು ಕೇಂದ್ರದಲ್ಲಿ ಇಟ್ಟುಕೊಂಡು ತನ್ನ ಜೀವನದ ಕನಸುಗಳನ್ನು ಎಣೆಯುತ್ತದೆ. ಅಂದರೆ ಯಾವುದೇ ಒಂದು ಕುಟುಂಬ ತನ್ನ ಮನೆಯನ್ನು ಕೇಂದ್ರವಾಗಿ ಇಟ್ಟುಕೊಂಡು, ಅಂದರೆ ತಾವು ಜೀವನದಲ್ಲಿ ಒಂದು ಮನೆ ಕಟ್ಟೋದು ಅಥವಾ ಪರ್ಚೇಸ್ ಮಾಡೋದನ್ನೇ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ಕನಸುಗಳನ್ನು ಕಟ್ಕೋತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಮನೆಯ ಮೂಲಕ ಅವರು ತಮ್ಮ ಇಂದಿನ ದಿನವನ್ನು ಭದ್ರಪಡಿಸಿಕೊಳ್ಳುವುದಲ್ಲದೆ, ಅಂದರೆ ಇವತ್ತಿನ ನಮ್ಮ ಪ್ರೆಸೆಂಟ್ ಡೇನ ಭದ್ರಪಡಿಸ್ಕೊಳ್ಳೋದಲ್ಲದೆ ಮುಂದಿನ ಪೀಳಿಗೆಯ ಉಜ್ವಲ ಭವಿಷ್ಯಕ್ಕೂ ಅಡಿಪಾಯವನ್ನು ಸಿದ್ಧಪಡಿಸುತ್ತಾರೆ. ಇದರ ಅರ್ಥ ಏನಂದರೆ, ಈಗ ನಾವು ಆ್ಯಸ್ ಎ ಪೇರೆಂಟ್ಸ್ ಒಂದು ಮನೇನ ಕಟ್ಕೊಂಡ್ರೆ ಅಥವಾ ಒಂದು ಸೂರನ್ನ ಕಟ್ಕೊಂಡ್ರೆ ಅದು ನಮ್ಮ ಮುಂದಿನ ಪೀಳಿಗೆ, ಅಂದರೆ ನಮ್ಮ ಚಿಲ್ಡ್ರನ್ಸ್ನ ಭವಿಷ್ಯ ಅಥವಾ ಫ್ಯೂಚರು ಸೇಫ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಈ ಮನೆಗಳು ತಮ್ಮಲ್ಲಿ ವಾಸಿಸುವ ಮಹಿಳೆಯರನ್ನು ಸಬಲೀಕರಣಗೊಳಿಸುತ್ತವೆ ಮತ್ತು ಮಕ್ಕಳ ಚಿನ್ನದ ಭವಿಷ್ಯದ ಭರವಸೆಯನ್ನು ನೀಡುತ್ತವೆ. ಸೊ ಈ ಒಂದು ಪಾಯಿಂಟ್ ದಯವಿಟ್ಟು ಗಮನ ಇಟ್ಟು ಕೇಳಿ, ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಈ ಮನೆಗಳು ತಮ್ಮಲ್ಲಿ ವಾಸಿಸುವ ಮಹಿಳೆಯರನ್ನು ಸಬಲೀಕರಣಗೊಳಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಯಾಕೆ ಅಂದರೆ, ಯಾವುದೇ ಒಂದು ವ್ಯಕ್ತಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಬೆನಿಫಿಟ್ನ ತಗೋಬೇಕು ಅಥವಾ ಫಲಾನುಭವಿ ಆಗಬೇಕು ಅಂದರೆ ಆ ಒಂದು ಪ್ರಾಪರ್ಟಿದು ಓನರ್ಶಿಪ್ನಲ್ಲಿ, ಅಂದರೆ ಆ ಒಂದು ಪ್ರಾಪರ್ಟಿಗೆ ವುಮನ್ ಓನರ್ಶಿಪ್ ಕಂಪಲ್ಸರಿ ಆಗಿರುತ್ತೆ. ಸೊ ಇದರಿಂದ ವುಮನ್ ಎಂಪವರ್ಮೆಂಟ್ ಕೂಡ ಆಗುತ್ತೆ ಅನ್ನೋದು ಇದರ ಅರ್ಥ. ಇದು ಹೇಗೆ ಅಂತ ತಾವು ಕೇಳ್ಬೋದು ನೋಡಿ. ಫಾರ್ ಎಕ್ಸಾಂಪಲ್, ತಾವೇನಾದರೂ ಒಂದು ಹೊಸದಾಗಿ ಮನೇನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ.
ಆವಾಗ ತಾವು ದಯವಿಟ್ಟು ಯಾವ ಮನೇನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಮನೆಯಲ್ಲಿ ತಾವು ಜಾಯಿಂಟಾಗಿ ಪರ್ಚೇಸ್ ಮಾಡಿ, ಅಥವಾ ಮಹಿಳೆಯರ ಹೆಸರಲ್ಲೇ ಪರ್ಚೇಸ್ ಮಾಡಿ, ತಾಯಿ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು. ಸೊ ವುಮೆನ್ ಓನರ್ಶಿಪ್ ಕಂಪಲ್ಸರಿ ಆಗಿರೋದ್ರಿಂದ ಯಾವುದೇ ಒಂದು ಮಹಿಳೆ, ಕುಟುಂಬದ ಸದಸ್ಯರಾಗಿರುವಂಥ ಮಹಿಳೆ ಒಂದು ಸೇಲ್ ಡೀಡ್ನಲ್ಲಿ ಅವರ ಹೆಸರು ಬರಬೇಕು, ಅದೇ ಇದರ ಅರ್ಥ. ಸರಿ, ಈಗ ನಾವು ಮನೆ ತಗೊಳ್ಳೋದಿಲ್ಲ, ಸೈಟ್ ತಗೋತೀವಿ, ಇನ್ನೂ ಒಂದು 5-10 ವರ್ಷ ಬಿಟ್ಟು ನಾವು ಮನೆ ಕಟ್ತೀವಿ, ಅಂಥ ಸಂದರ್ಭದಲ್ಲಿ ನಮಗೆ ಈ ಬೆನಿಫಿಟ್ ಹೇಗೆ ಸಿಗುತ್ತೆ ಅಂತ ತಾವು ಕೇಳ್ಬೋದು. ಸೊ ಅವಾಗ ಕೂಡ ತಾವು ಏನು ಸೈಟ್ನ ಪರ್ಚೇಸ್ ಮಾಡ್ತೀರ ನೋಡಿ, ಆ ಸೈಟ್ ಪರ್ಚೇಸ್ ಮಾಡುವಾಗ ಕೂಡ ಐದರ್ ಗಂಡ ಹೆಂಡತಿ ಜಾಯಿಂಟಾಗಿ ಪರ್ಚೇಸ್ ಮಾಡ್ಬೋದು, ಅಥವಾ ಸಿಂಗಲ್ ವುಮೆನ್ ಆಗಿದ್ದರೆ ಅವರು ಸ್ವತಃ ತಮ್ಮ ಹೆಸರಲ್ಲಿ ತಾವು ಅದನ್ನು ಪರ್ಚೇಸ್ ಮಾಡ್ಬೋದು. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಯಾವುದೇ ಒಂದು ಸೇಲ್ ಡೀಡ್ನಲ್ಲಿ ಮಹಿಳೆಯ ಹೆಸರು ಇರಬೇಕು, ಆ ಪ್ರಾಪರ್ಟಿ ಮೇಲೆ ವುಮೆನ್ ಓನರ್ಶಿಪ್ ಇರಲೇಬೇಕು. ಆದರೆ ನನ್ನ ಕೇಸ್ನಲ್ಲಿ ವುಮೆನ್ ಓನರ್ಶಿಪ್ ಇರಲಿಲ್ಲ, ಬಟ್ ಸ್ಟಿಲ್ ನನಗೆ ಈ ಒಂದು ಬೆನಿಫಿಟ್ ಸಿಕ್ತೋ. ತಾವು ಹೇಗೆ ಅಂತ ಕೇಳ್ಬೋದು. ಈ ಒಂದು ಸ್ಕೀಮ್ ಸ್ಟಾರ್ಟ್ ಆಗಿದ್ದು ಸಾಧಾರಣ 2016ರಲ್ಲಿ, ಆದರೆ ನಾನು ಸೈಟ್ ಪರ್ಚೇಸ್ ಮಾಡಿದ್ದು 2013ರಲ್ಲಿ. ಸೊ ಹಂಗಾಗಿ ನನಗೆ ಈ ಒಂದು ಕಂಡೀಷನ್ ಅಪ್ಲೈ ಆಗ್ತಾ ಇರಲಿಲ್ಲ. ನಾನು ಸೈಟನ್ನು 2013ರಲ್ಲೇ ಪರ್ಚೇಸ್ ಮಾಡಿದ್ರಿಂದ ವುಮೆನ್ ಓನರ್ಶಿಪ್ ನನ್ನ ಕೇಸ್ನಲ್ಲಿ ಕಂಪಲ್ಸರಿ ಅನ್ನೋದು ಅಪ್ಲಿಕೇಬಲ್ ಆಗಿರಲಿಲ್ಲ. ಆ್ಯಕ್ಚುಲಿ ನನ್ನ ಅಪ್ಲಿಕೇಶನ್ನು ಇನಿಷಿಯಲಿ ರಿಜೆಕ್ಟ್ ಆಯಿತು, ನನಗೆ ಯಾವುದೇ ಸಬ್ಸಿಡಿ ಬರಲಿಲ್ಲ. ಬಟ್ ಸ್ಟಿಲ್ ನಾನು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅವರ ವೆಬ್ಸೈಟ್ನಲ್ಲಿ ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿದ್ವೋ ಅದನ್ನೆಲ್ಲ ಸ್ವತಃ ನಾನೇ ಡೌನ್ಲೋಡ್ ಮಾಡಿ ಸ್ಕ್ರೀನ್ಶಾಟ್ಗಳನ್ನೆಲ್ಲ ತೆಗೆದು ವಿತ್ ಪ್ರೂಫ್ ನಾನು ಬ್ಯಾಂಕ್ ಅವರಿಗೆ ಇಮೇಲ್ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಒಂದು ಅಪ್ಲಿಕೇಶನ್ನ ಪರಿಗಣಿಸಿ ಫೈನಲಿ ನನಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ನನಗೆ ಏನು ಸಬ್ಸಿಡಿ ಬರಬೇಕಾಗಿತ್ತು ಅದು ಕೊನೆಗೂ ಬಂತು. ಸೊ ಅದಕ್ಕೆ ನಾನು ಪದೇ ಪದೇ ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ, ಯಾರಾದರೂ ಹೊಸದಾಗಿ ಸೈಟ್ ಆದರೂ ತೊಗೊಳ್ಳಿ ಅಥವಾ ಮನೇನಾದರೂ ಪರ್ಚೇಸ್ ಮಾಡಿ, ಆ ಒಂದು ಪ್ರಾಪರ್ಟಿನಲ್ಲಿ ವುಮನ್ ಓನರ್ಶಿಪ್ನ ಸೇರಿಸ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹೆಂಡತಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮಹಿಳೆಯ ಓನರ್ಶಿಪ್ಪು ಈ ಒಂದು ಸಬ್ಸಿಡಿನ ಪಡೆಯೋದಕ್ಕೆ ಕಡ್ಡಾಯವಾಗಿರುತ್ತೆ. ನೋಡಿ ವ್ಯೂವರ್ಸ್, ನಿಜವಾದ ವುಮೆನ್ ಎಂಪವರ್ಮೆಂಟ್ ಅಂದರೆ ಇದೆ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆ ಈ ಒಂದು ಸ್ಕೀಮ್ನಲ್ಲಿ ಅಥವಾ ಯೋಜನೆಯಲ್ಲಿ ವುಮೆನ್ ಓನರ್ಶಿಪ್ನ ಕಂಪಲ್ಸರಿ ಮಾಡಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಕೆಲವು ಗಂಡಸರು ಆಸ್ತಿನ ಪೋಲು ಮಾಡುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಯಾವುದೋ ಒಂದು ಮನೆಯಲ್ಲಿ ಒಂದು ಗಂಡಸು ಭಾಳಷ್ಟು ಕುಡಿಯುವ ಅಭ್ಯಾಸ ಇರುತ್ತೆ, ಅಥವಾ ಅವರು ಜೂಜಾಡುವಂಥ ಅಭ್ಯಾಸ ಇರುತ್ತೆ. ಆ ಒಂದು ಪ್ರಾಪರ್ಟಿ ಏನಾದರೂ ಬರೀ ಆ ಗಂಡಸ ಹೆಸರಿನಲ್ಲಿ ಇದ್ದರೆ ಅವರು ಅದನ್ನು ಪರಭಾರೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಅಥವಾ ಅಂದರೆ ಬೇರೆಯವ್ರಿಗೆ ಮಾರ್ಬಿಡುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ, ಅಡ ಇಡುವಂಥ ಅವಕಾಶಗಳಿರುತ್ತೆ. ಹೆಂಡತಿಗೆ ಅಥವಾ ತಾಯಿಗೆ ಯಾವುದೋ ಒಂದು ಮಹಿಳಾ ಕುಟುಂಬ ಸದಸ್ಯರಿಗೆ ಇನ್ಫಾರ್ಮೇಷನ್ನೇ ಕೊಡದೆ ಆಸ್ತಿನ ಬೇರೆಯವ್ರಿಗೆ ಮಾರ್ಬಿಡುವಂಥ ಸಾಧ್ಯತೆಗಳಿರುತ್ತೆ. ಆ ಒಂದು ಕಾರಣದಿಂದ ಕುಟುಂಬದ ಮಹಿಳೆ ಸದಸ್ಯರು ಈ ಒಂದು ಕೆಲಸಕ್ಕೆ ಹೋಗೋದಿಲ್ಲ. ಅಂದರೆ ಆಸ್ತಿನ ಅಷ್ಟು ಈಸಿಯಾಗಿ ಪೋಲ್ ಮಾಡೋದಿಲ್ಲ, ಯಾರಿಗೋ ಸುಮ್ಮನೆ ಮಾರ್ಬಿಡೋದಿಲ್ಲ ಅಥವಾ ಅಡ ಇಡೋದಿಲ್ಲ. ಅದೇ ಒಂದು ಮಹಿಳೆ ಹೆಸರಿನಲ್ಲಿ ಪ್ರಾಪರ್ಟಿ ಇದ್ದರೆ ಗಂಡ ಹೆಂಡತಿ ಅಥವಾ ತಾಯಿಯ ಸಿಗ್ನೇಚರ್ ಇಲ್ಲದೆ ಯಾರಿಗೂ ಈ ರೀತಿ ಅಡ ಇಡೋಕ್ಕಾಗಲ್ಲ ಅಥವಾ ಸೇಲ್ ಮಾಡೋಕ್ಕಾಗೋದಿಲ್ಲ ಅನಾವಶ್ಯಕವಾಗಿ ಅನ್ನೋ ಕಾರಣಕ್ಕೋಸ್ಕರನೇ ವುಮೆನ್ ಓನರ್ಶಿಪ್ನ ಕಂಪಲ್ಸರಿ ಮಾಡಿರೋವಂಥದ್ದು. ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ. ಸೊ ಮುಂದುವರಿಯುತ್ತಾ ಆ ಲೆಟರ್ನಲ್ಲಿ ಇನ್ನೇನಿದೆ ಅಂತ ನಾನು ಓದ್ಬಿಡ್ತೀನಿ. ಜಸ್ಟ್ ಇನ್ನೊಂದು ಪ್ಯಾರಾ ಇದೆ ನೋಡಿ. ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸುವಲ್ಲಿ ನಮ್ಮ ಮಹತ್ವಾಕಾಂಕ್ಷೆಯ ಮಧ್ಯಮ ವರ್ಗದ ಮಹತ್ವಪೂರ್ಣವಾದ ಪಾತ್ರವಿರುತ್ತದೆ. ನೋಡಿ, ಇದು ನಿಜವಾಗ್ಲೂ ಎಲ್ಲರೂ ಒಪ್ಪಬೇಕಾಗಿರುವಂಥ ವಿಷಯ. ಯಾಕಂದರೆ ಸಾಮಾನ್ಯವಾಗಿ ಒಂದು ಸರ್ಕಾರ ಅಂದರೆ ಐದರ್ ಬಡವರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅಥವಾ ರಿಚ್ ಇರೋವಂಥವ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಮಿಡಿಲ್ ಕ್ಲಾಸ್ನ ಯಾರು ಕೂಡ ಗಮನಿಸೋದಿಲ್ಲ. ಒಂದು ಕಡೆ ಬಡವರಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗುತ್ತೆ, ತಮಗೆ ಹೆಲ್ತ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಫುಡ್, ಶೆಲ್ಟರ್, ಪ್ರತಿಯೊಂದು ನಿಮಗೆ ಸರ್ಕಾರದಿಂದ ಸಿಗುತ್ತೆ ಟು ಎನ್ ಎಕ್ಸ್ಟೆಂಟ್. ಇವಾಗ ಸಾಹುಕಾರರು ಯಾರಿದ್ದಾರೆ ಅವ್ರ ಬಗ್ಗೆ ನಾವು ಜಾಸ್ತಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ ಸಾಹುಕಾರರು ಏನಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದಂಥ
ಸಮಸ್ಯೆಗಳಿರೋದಿಲ್ಲ. ಫಿನಾನ್ಷಿಯಲಿ ಅವ್ರಿಗೆ ಇಂಥದ್ದು ಬೇಕು ಅಂದರೆ ಅವರು ಪಡ್ಕೋತಾರೆ. ಅದಷ್ಟೇ ಅಲ್ಲ, ಸರ್ಕಾರದ ಕಡೆಯಿಂದನೂ ಅವರಿಗೆ ಭಾಳಷ್ಟು ಅನುಕೂಲಗಳಿದೆ. ಈಗ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳಿಗೆ ಸಾವಿರಾರು ಕೋಟಿ ಲೋನ್ ಕೊಡ್ತಾರೆ. ಅದೇ ಬಡವರಿಗೆ 10 ಲಕ್ಷ ಲೋನ್ ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಅದು ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ. ಅದೇ ರೀತಿ ಅವ್ರಿಗೆ ಏನೆಲ್ಲ ಅನುಕೂಲ ಬೇಕೋ ಅವರ ಜೀವನದಲ್ಲಿ ಅವ್ರು ಇರುವಂಥ ಏರಿಯಾಗಳಿಗೆ ಪ್ರತಿಯೊಂದು ಸವಲತ್ತನ್ನು ಕೂಡ ಸರ್ಕಾರ ಕೊಡಿದ್ರೆ, ಈ ದೇಶದ ಬೆನ್ನೆಲುಬಾಗಿರುವಂಥ ಮತ್ತೊಂದು ವರ್ಗ ಅಂದರೆ ಅದು ಮಧ್ಯಮ ವರ್ಗ. ಯಾಕಂದರೆ ಮೋಸ್ಟ್ ಆಫ್ ದ ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂಥ ವರ್ಗ ಬಂದು ಅದು ಮಧ್ಯಮ ವರ್ಗ ಆಗಿರುತ್ತೆ. ಎಸ್ಪೆಷಲಿ ಸ್ಯಾಲರಿಡ್ ಯಾರಿದ್ದಾರೆ ನೋಡಿ, ಅವರೇ ಜಾಸ್ತಿ ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡುವಂಥದ್ದು. ಅವ್ರ ಕಡೆ ಯಾವುದೇ ಒಂದು ಸರ್ಕಾರ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಯಾರು ಕೂಡ ಗಮನ ಕೊಡೋದಿಲ್ಲ. ಬಟ್ ನನಗೆ ಖುಷಿಯಾದ ವಿಷಯ ಏನಂದರೆ, ಪ್ರೆಸೆಂಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವ ಸರ್ಕಾರ ಇದೆ, ಈ ಒಂದು ಸರ್ಕಾರ ಯಾವುದೇ ಜಾತಿ ಧರ್ಮನ ನೋಡದೆ ಪ್ರತಿಯೊಬ್ಬರಿಗೂ ಯಾರಿಗೆ ಅರ್ಹತೆ ಇದೆಯೋ ಅವರ ಎಕನಾಮಿಕ್ ಸ್ಟೇಟಸ್ ಅಂದರೆ ಆರ್ಥಿಕ ಪರಿಸ್ಥಿತಿಯನ್ನು ಗುರುತಿಸಿ ಅವರಿಗೆ ಈ ಒಂದು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಒಬ್ಬ ಕೂಡ ಅಂತ ಹೇಳೋದಕ್ಕೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಇವತ್ತು ನನಗೆ 38 ವರ್ಷ. ಈ ಒಂದು 38 ವರ್ಷದಲ್ಲಿ ಇದುವರೆಗೂ ನನಗೇನಾದರೂ ಸರ್ಕಾರದಿಂದ ಯಾವುದಾದ್ರೂ ಒಂದೇ ಒಂದು ಡೈರೆಕ್ಟ್ ಬೆನಿಫಿಟ್ ಸಿಕ್ಕಿದೆ ಅಂತ ಏನಾದರೂ ಇದ್ದರೆ ಅದು ಮಾನ್ಯ ನರೇಂದ್ರ ಮೋದಿಯವರು ಇಂಟ್ರಡ್ಯೂಸ್ ಮಾಡಿದಂಥ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಈ ಒಂದು ಯೋಜನೆಯಲ್ಲಿ ನನಗೆ 1,86,000 ರೂಪಾಯಿ ಸಬ್ಸಿಡಿ ಸಿಕ್ಕಿದೆ. ನನ್ನ ಸ್ನೇಹಿತರಿಗೆ, ನನಗೆ ಪರ್ಸ್ನಲ್ಲಾಗಿ ಗೊತ್ತಿರುವಂಥ ಸ್ನೇಹಿತರಿಗೆ 2,67,000 ರೂಪಾಯಿ ಸಬ್ಸಿಡಿ ಕೂಡ ಸಿಕ್ಕಿದೆ. ತಾವು ನನಗೆ ಕ್ವಶನ್ ಮಾಡ್ಬೋದು, ಯಾಕೆ ತಮಗೆ ಕಡಿಮೆ ಅವ್ರಿಗೆ ಜಾಸ್ತಿ ಅಂತ. ಇಲ್ಲಿ ಡಿಫ್ರೆಂಟ್ ಕ್ಯಾಲ್ಕುಲೇಷನ್ಸ್ಗಳು ಇನ್ವಾಲ್ವ್ ಆಗಿರುತ್ತೆ. ನನ್ನ ಲೋನ್ ಟೆನ್ಯೂರಿಟಿ ಬಂದು ತುಂಬ ಕಡಿಮೆ ಇದೆ. ನಾನು 10 ವರ್ಷ ಮಾತ್ರ ಲೋನ್ ಟೆನ್ಯೂರಿಟಿ ತೊಗೊಂಡಿದ್ದೀನಿ. ಹಂಗಾಗಿ ನನಗೆ ಕೊಡುವಂಥ ಸಬ್ಸಿಡಿ ಹಣ ಕೂಡ ಕಡಿಮೆ ಆಗಿರುತ್ತೆ. ಅದೇ ನನ್ನ ಸ್ನೇಹಿತರಿಗೆ ಯಾರಿಗೆ 2,67,000 ಸಿಕ್ಕಿದೆ ನೋಡಿ ಸಬ್ಸಿಡಿ, ಅವ್ರದ್ದು ಲೋನ್ ಟೆನ್ಯೂರಿಟಿ ಬಂದು 20 ವರ್ಷ ಆಗಿರುತ್ತೆ. ಸೊ ಬಹಳ ಹೆಮ್ಮೆ ಆಗುತ್ತೆ. ನನಗೆ ಮತ್ತೊಂದು ಖುಷಿಯಾದ ವಿಷಯ ಏನಂದರೆ, ಈ 1,86,000 ರೂಪಾಯಿ ತಗೊಳ್ಳೋದಕ್ಕೆ ನಾನು ಯಾರಿಗೂ ಕೂಡ ಒಂದೇ ಒಂದು ರೂಪಾಯಿ ಲಂಚ ಕೂಡ ಕೊಟ್ಟಿಲ್ಲ. ಯಾವುದೇ ಒಂದು ಸರ್ಕಾರಿ ಆಫೀಸ್ಗೆ ನಾನು ಅಲೆದಿಲ್ಲ. ಜಸ್ಟ್ ನಾನು ಬ್ಯಾಂಕಿನ ಮೂಲಕ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಒಂದು ಸಪ್ರೇಟ್ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ, ಅದನ್ನು ಫಿಲ್ ಮಾಡಿದೆ. ಆವಾಗಿಂದ ಆವಾಗ ಬ್ಯಾಂಕ್ ಹತ್ರ ನಾನು ಫಾಲೋ ಅಪ್ ಮಾಡ್ತಾಯಿದ್ದೆ. ಸಬ್ಸಿಡಿ ಸ್ಟೇಟಸ್ ಏನಾಯಿತು, ಯಾವಾಗ ಬರುತ್ತೆ, ಅದನ್ನು ಆನ್ಲೈನ್ನಲ್ಲೂ ಕೂಡ ನಾವು ಚೆಕ್ ಮಾಡ್ಕೋಬೋದು. ಯಾವ ಸ್ಟೇಟಸ್ನಲ್ಲಿದೆ, ಯಾರ ಹತ್ರ ನಿಮ್ಮ ಅಪ್ಲಿಕೇಶನ್ ಪೆಂಡಿಂಗ್ ಇದೆ, ಎಲ್ಲ ವಿಷಯಗಳನ್ನು ನಾವು ಆನ್ಲೈನ್ನಲ್ಲೂ ಕೂಡ ತಿಳ್ಕೊಬೋದು. ನಾನೀಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಸಪ್ರೇಟ್ ವೀಡಿಯೋನೇ ಮಾಡಿದ್ದೀನಿ. ಆ ಒಂದು ವೀಡಿಯೋನ ಲಿಂಕ್ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಮಿಸ್ ಮಾಡಿದೆ ಆ ವಿಡಿಯೋ ಕೂಡ ನೋಡಿ. ಸೊ ದಟ್ ನಿಮಗೆ ಮತ್ತಷ್ಟು ಮಾಹಿತಿ ಆ ವಿಡಿಯೋನಲ್ಲಿ ಕೂಡ ಸಿಗುತ್ತೆ ನೋಡಿ. ಈ ಒಂದು ಸ್ಕೀಮ್ನ ವಿಶೇಷತೆ ಏನಂದರೆ, ಇದು ಬರೀ SC/ST ಕೊಡ್ತೀವಿ ಅಥವಾ ಬರೀ OBC ಕೊಡ್ತೀವಿ, ಈ ರೀತಿಯಾಗಿ ಜಾತಿ ನೋಡಿ ಯಾರಿಗೂ ಕೊಡ್ತಾ ಇಲ್ಲ ಈ ಸ್ಕೀಮ್ನ. ತಮ್ಮ ಇನ್ಕಮ್ ಏನಾದರೂ ಒಂದು ಸರ್ಟೈನ್ ಲಿಮಿಟ್ ಕೆಳಗಡೆ ಇದ್ದರೆ ಈ ಒಂದು ಸ್ಕೀಮ್ ಸಿಗುತ್ತೆ. ನಾನು ಅಪ್ಲೈ ಮಾಡುವಾಗ ಇದ್ದಂಥ ಇನ್ಕಮ್ ಸ್ಲ್ಯಾಬ್ ಏನಂದರೆ EWS ಅವ್ರಿಗೆ 3 ಲಕ್ಷ ತನಕ ಇತ್ತು. ಯಾರು 3 ಲಕ್ಷಕ್ಕಿಂತ ಕಡಿಮೆ ಇದ್ರೋ ಅವ್ರಿಗೆಲ್ಲ EWS ಕ್ಯಾಟಗರಿನಲ್ಲಿ ಈ ಒಂದು ಸಬ್ಸಿಡಿನ ಕೊಡ್ತಾಯಿದ್ರು. 3 ಲಕ್ಷದಿಂದ 6 ಲಕ್ಷದವರೆಗೂ ಯಾರಿಗೆ ಬರ್ತಾರೋ ಅವರೆಲ್ಲ LIG ಕ್ಯಾಟಗರಿನಲ್ಲಿ ಈ ಒಂದು ಸಬ್ಸಿಡಿನ ಕೊಡ್ತಾಯಿದ್ರು. LIG ಅಂದರೆ ಲೋ ಇನ್ಕಮ್ ಗ್ರೂಪ್. ಇದಲ್ಲದೆ MIG ಅಂತ ಇನ್ನೊಂದು ಕ್ಯಾಟಗರಿ ಇದೆ, MIG 1, MIG 2 ಅಂತ. MIG 1ನಲ್ಲಿ ಅಪ್ ಟು 12 ಲ್ಯಾಕ್ಸ್ ಇನ್ಕಮ್ ಲಿಮಿಟ್ ಇದೆ. ಯಾರ್ದೆಲ್ಲ ವಾರ್ಷಿಕ ಆದಾಯ 12 ಲಕ್ಷಕ್ಕಿಂತ ಕಡಿಮೆ ಇದೆಯೋ ಅವ್ರಿಗೆ ಇಲ್ಲಿ ಸಬ್ಸಿಡಿ ಕೊಡ್ತಾರೆ. ಹಾಗೆ MIG 2ನಲ್ಲಿ ವಾರ್ಷಿಕ ಆದಾಯ 18 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಅವ್ರಿಗೂ ಕೂಡ ಈ ಒಂದು ಸ್ಕೀಮ್ನಲ್ಲಿ ಸಬ್ಸಿಡಿನ ಕೊಡ್ತಾರೆ. ಭಾಳಷ್ಟು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಜನರನ್ನು ತಲುಪುವಂಥ ಪ್ರಯತ್ನ ಮಾಡಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ಜನರಿಂದ ಸಪೋರ್ಟ್ ತುಂಬ ಕಡಿಮೆ ಇದೆ. ವಿಡಿಯೋನ ತಾವು ಶೇರ್ ಮಾಡಬೇಕು, ಆವಾಗ ಮಾತ್ರ ದೇಶದ ಕಟ್ಟಕಡೆಯ ಪ್ರಜೆಗೆ ಆ ಒಂದು ವಿಷಯ ತಲುಪೋದು, ಸರ್ಕಾರದ ಈ ಒಂದು ಬೆನಿಫಿಟ್ ಕೂಡ ತಲುಪೋದು. ಸೊ ಆ ಲೆಟ್ರ್ ಓದೋದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಂದು ದೇಶದಲ್ಲಿ ಯೋಜನೆಗಳ ಫಲವು ನೇರವಾಗಿ ಜನಸಾಮಾನ್ಯರನ್ನು ತಲುಪುತ್ತಿದ್ದಲ್ಲಿ ಹಾಗೂ ಇವುಗಳಿಂದಾಗಿ ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಉಂಟಾಗುತ್ತಿದ್ದಲ್ಲಿ ಇದಕ್ಕಿಂತ ಹೆಚ್ಚಿನ ಸಂತೃಪ್ತಿಯು ಬೇರೆ ಯಾವುದೂ ಇರಲಾರದು.
ಇದು ಸತ್ಯವಾದ ಮಾತು. ಒಂದು ಏನಂದರೆ ಇದು ನೇರವಾಗಿ ತಲುಪ್ತಾ ಇದೆ. ನಾನು ಮೊದಲೇ ಹೇಳ್ದಾಗೆ ಒಬ್ರಿಗೆ ₹1 ಕೂಡ ಲಂಚ ಕೊಟ್ಟಿಲ್ಲ. ಡೈರೆಕ್ಟಾಗಿ ನನ್ನ ಲೋನ್ ಅಕೌಂಟ್ನಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಏನಿತ್ತು ನೋಡಿ, ಅದರಲ್ಲಿ ₹1,86,000 ಕಡಿಮೆ ಆಯಿತು. ಡೈರೆಕ್ಟಾಗಿ ನಮ್ಮ ಪ್ರಿನ್ಸಿಪಲ್ ಅಕೌಂಟ್ಗೆ ಇದನ್ನು ಕ್ರೆಡಿಟ್ ಮಾಡಿಬಿಡ್ತಾರೆ. ಸೊ ಇದೇ ರೀತಿ ₹2,67,000 ಪಡ್ಕೊಂಡಿರೋವಂಥ ಫಲಾನುಭವಿಗಳು ಲಕ್ಷಾಂತರ ಜನ ಇದ್ದಾರೆ. ಸೊ ಒಂದೇ ಸಲ ನಿಮಗೆ 2 ಲಕ್ಷದಿಂದ 2.5 ಲಕ್ಷ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ನಲ್ಲಿ ಕಡಿಮೆ ಆದರೆ ನಿಮ್ಮ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗುತ್ತೆ. ಸೊ ತಾವೇನು ಇಂಟ್ರೆಸ್ಟ್ ಪೇ ಮಾಡ್ತಿರ್ತಾರೆ ನೋಡಿ ಈ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ, ಅದು ಕೂಡ ಡ್ರಾಸ್ಟಿಕಲಿ ಕಡಿಮೆ ಆಗಿಬಿಡುತ್ತೆ. ಸೊ ಇದರಿಂದಾಗಿ ತಮಗೆ ಬರೀ 2ರಿಂದ 2.5 ಲಕ್ಷ ಮಾತ್ರ ಸಿಗಲ್ಲ, ಇಂಟ್ರೆಸ್ಟ್ನಲ್ಲೇ ತಾವು ಆಲ್ಮೋಸ್ಟ್ 3-4 ಲಕ್ಷನ ಸೇವ್ ಮಾಡಿಬಿಡ್ತೀರ. ತಾವು ಥ್ರೂ ಔಟ್ ಯುವರ್ ಲೋನ್ ಟೆನ್ಯೂರ್ ತಾವೇನು ಪೇ ಮಾಡ್ತಾ ಇರ್ತೀರ ನೋಡಿ, ಅದರಲ್ಲಿ 3-4 ಲಕ್ಷ ಇಂಟ್ರೆಸ್ಟ್ನ ಕೂಡ ಸೇವ್ ಮಾಡ್ಬೋದು. ಸೊ ಓವರಾಲ್ ತಮಗೆ ಒಂದು 6-7 ಲಕ್ಷ ಬೆನಿಫಿಟೇ ಸಿಗುತ್ತೆ ಈ ಒಂದು ಸ್ಕೀಮ್ನಲ್ಲಿ. ಸೊ ಕೊನೆಯ ಲೈನ್ ಇದೆ, ನಿಮ್ಮ ಜೀವನವು ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ಪರಿಪೂರ್ಣಗೊಳ್ಳಲಿ. ತಮ್ಮ ಹಾಗೂ ಕುಟುಂಬದವರ ಉತ್ತಮ ಆರೋಗ್ಯ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ನನ್ನ ಆರೈಕೆಗಳು. ಸೊ ನರೇಂದ್ರ ಮೋದಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದ್ದರೂ ಕೂಡ ನಗರದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಮಧ್ಯಮ ವರ್ಗದ ಕುಟುಂಬದವರಿಗೆ ಯಾವುದೇ ಸರ್ಕಾರಗಳು ಈ ರೀತಿಯಾದಂಥ ಒಂದು ಒಳ್ಳೆಯ ಸ್ಕೀಮ್ನ ಕೊಟ್ಟಿರಲಿಲ್ಲ. ನೋಡಿ, ನಾನು ಯಾವುದೇ ಒಂದು ಸರ್ಕಾರಿ ಆಫೀಸ್ಗೆ ಹೋದರೆ ಅಲ್ಲಿ ಏನೇ ಒಂದು ನಾನು ಬೆನಿಫಿಟ್ನ ತಗೋಬೇಕು ಅಂದರೆ ಪ್ರತಿಯೊಂದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಮ್ಮ ಜಾತಿ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ. ವ್ಯವಸ್ಥೆ ಎಷ್ಟು ಕೆಟ್ಟೋಗಿದೆ ಅಂದರೆ ಜಾತಿ ನೋಡಿ ಇಲ್ಲಿ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ ಇವತ್ತು, ಆ ರೀತಿ ಆಗಿಬಿಟ್ಟಿದೆ. ಸೊ ಫ್ರೆಂಡ್ಸ್, ಕೊನೆಯದಾಗಿ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಹೇಳಬೇಕಂದ್ರೆ ಸದ್ಯಕ್ಕೆ ಈ ಒಂದು ಸ್ಕೀಮ್ನ ಟೆಂಪರರಿಯಾಗಿ ಸ್ಟಾಪ್ ಮಾಡಿದ್ದಾರೆ. ಸೊ ಇನ್ನೂ ಭಾಳಷ್ಟು ಜನಕ್ಕೆ ಈ ಒಂದು ಬೆನಿಫಿಟ್ ಸಿಕ್ಕಿಲ್ಲ. ಅಂದರೆ ಈಗ ಆಲ್ರೆಡಿ ಯಾರು ಅಪ್ಲೈ ಮಾಡಿದ್ದಾರೆ ಅವರಿಗೆ ಇನ್ನೂ ಸಬ್ಸಿಡಿಗಳು ಬಂದಿಲ್ಲ. ನನಗೆ ಪರ್ಸ್ನಲಾಗಿ ಗೊತ್ತಿರುವಂಥ ಕೆಲವೊಂದು ಸ್ನೇಹಿತರು ಕೂಡ ಅಪ್ಲೈ ಮಾಡಿದ್ದಾರೆ, ಅವ್ರಿಗೂ ಕೂಡ ಪಾಪ ಅನ್ಫಾರ್ಚುನೇಟ್ಲಿ ಇನ್ನೂ ಆ ಒಂದು ಸಬ್ಸಿಡಿ ಬಂದಿಲ್ಲ. ಬಟ್ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಈ ಒಂದು ಸ್ಕೀಮ್ನ ಮತ್ತೆ ಶುರು ಮಾಡ್ತಾರೆ. ಖಂಡಿತ ಈ ಒಂದು ಸ್ಕೀಮ್ನ ಮತ್ತೆ ಶುರು ಮಾಡುವಂಥ ಸಾಧ್ಯತೆಗಳು ಎಲ್ಲ ಇದೆ. ಎಲೆಕ್ಷನ್ ಇರಲಿ ಬಿಡಲಿ, ಏನೋ ಒಂದು 4 ಜನಕ್ಕೆ ಒಳ್ಳೆಯದಾಗಲಿ ಆ ಒಂದು ಸ್ಕೀಮಿಂದ, ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಸ್ಕೀಮ್ನ ಮತ್ತೆ ಆದಷ್ಟು ಬೇಗ ಶುರು ಮಾಡ್ತಾ ಇದ್ದಾರೆ. ಈಗೇನು ಸದ್ಯಕ್ಕೇನು ನಾವು ಬೆನಿಫಿಟ್ ಪಡ್ಕೋತಾ ಇದ್ವಿ ನೋಡಿ, ಅದಕ್ಕಿಂತ ಇನ್ನೂ ಹೆಚ್ಚಿನ ಬೆನಿಫಿಟ್ನ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಮಿನಿಸ್ಟ್ರಿ ಆಫ್ ಹೌಸಿಂಗಿಂದ ಒಂದು ಹೊಸ ಸರ್ಕ್ಯುಲರ್ ಬರುತ್ತೆ ಆದಷ್ಟು ಬೇಗ. ಇನ್ ಕೇಸ್ ಬಂದರೆ ನಾನು ಖಂಡಿತ ಮತ್ತೊಂದು ವಿಡಿಯೋ ಕೂಡ ಅದನ್ನು ಮಾಡ್ತೀನಿ. ಅಂದರೆ ಅಪ್ಡೇಟೆಡ್ ಎಲಿಜಿಬಿಲಿಟಿ ಕಂಡೀಷನ್ಗಳೇನೋ, ಎಲಿಜಿಬಿಲಿಟಿ ಕ್ರೈಟೀರಿಯಾಗಳೇನು ಅಂತ ಅಮೆಂಡ್ಮೆಂಟ್ ಮಾಡಿರ್ತಾರೆ. ಸೊ ಅದರ ಬಗ್ಗೆ ನಾನು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಥವಾ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಅವ್ರ ಕಡೆಯಿಂದ ಏನಾದರೂ ಮಾಹಿತಿ ಬಂದರೆ ಖಂಡಿತ ಮತ್ತೊಂದು ವಿಡಿಯೋ ಮಾಡ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ಒಂದು 18 ಲಕ್ಷ ಇನ್ಕಮ್ ಒಳಗಡೆ ಬರ್ತೀರ ನೋಡಿ, ಸೊ ಅವರೆಲ್ಲ ಈ ಒಂದು ಸ್ಕೀಮ್ ಬಗ್ಗೆ ಆದಷ್ಟು ಗಮನ ಇಟ್ಟಿರಿ. ಸೊ ಕೀಪ್ ಎನ್ ಐ ಆನ್ ಮೈ ಚಾನಲ್ ಆ್ಯಸ್ ವೆಲ್. ತಮಗೆಲ್ಲ ಈ ಒಂದು ಸ್ಕೀಮಿಂದ ತುಂಬ ಯೂಸ್ ಇದೆ, ಒಂದು ಒಳ್ಳೆ ಸಬ್ಸಿಡಿ ಸಿಗುತ್ತೆ. ಈಗ ಆಲ್ರೆಡಿ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗಿದೆ. ಸೊ ತಾವು ಪ್ರಶ್ನೆ ಮಾಡ್ಬೋದು, ಇದು ಬರೀ BPL ಕಾರ್ಡ್ ಇರೋರಿಗೆ ಈ ಒಂದು ಸ್ಕೀಮ್ ಕೊಡ್ತಾರಾ ಅಥವಾ APL ರೇಷನ್ ಕಾರ್ಡ್ ಇರೋರು ಕೊಡ್ತಾರಾ ಅಂತ. ಇಲ್ಲಿ ರೇಷನ್ ಕಾರ್ಡ್ ಅಪ್ಲಿಕಬಲ್ಲೇ ಆಗಲ್ಲ. BPL ಇರೋರಿಗೂ ಕೊಡ್ತಾರೆ, APL ಇರೋರಿಗೂ ಕೊಡ್ತಾರೆ. ನನ್ನ ಕೇಸ್ನಲ್ಲಿ ನನ್ನ ಹತ್ರ APL ರೇಷನ್ ಕಾರ್ಡ್ ಇದೆ, ಅಂದರೆ ಅಬವ್ ಪಾವರ್ಟಿ ಲೈನ್. ಸೊ ನಮ್ಮಂಥವ್ರಿಗೂ ಕೂಡ ಈ ಒಂದು ಸ್ಕೀಮ್ ಸಿಗುತ್ತೆ. ಆದರೆ ನಾನು ಮೊದಲೇ ಹೇಳ್ದಾಗೆ ಈ ರೀತಿಯಾಗಿ ಕೆಲವೊಂದು ಇನ್ಕಮ್ ಲಿಮಿಟೇಷನ್ಸ್ನ ಇಟ್ಟಿರ್ತಾರೆ. ಆ ಇನ್ಕಮ್ ಲಿಮಿಟ್ ಒಳಗೆ ತಾವು ಬಂದರೆ ತಮಗೆ ಖಂಡಿತವಾಗಿ ಈ ಒಂದು ಸ್ಕೀಮ್ ಸಿಗುತ್ತೆ. ಒಂದು ಪಾಯಿಂಟ್ ಮಿಸ್ ಮಾಡಿದ್ದೆ, ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ತಮ್ಮ ಹೆಸರಿನಲ್ಲಿ ಈಗ ಆಲ್ರೆಡಿ ಯಾವುದೇ ಸ್ವಂತ ಮನೆಗಳು ಇರಬಾರ್ದು. ಸೊ ಅಂಥವ್ರು ಮಾತ್ರ ಈ ಒಂದು ಸ್ಕೀಮ್ಗೆ ಎಲಿಜಿಬಲ್ ಇರ್ತೀರಾ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಈಗ ಆಲ್ರೆಡಿ ಒಂದು ಮನೆ ಇದೆ, ಸ್ವಂತ ಮನೆ, ಪಕ್ಕಾ ಹೌಸ್ ಅಂತ ಏನಿದೆ ನೋಡಿ, ಒಂದು ಮೌಲ್ಡಿಂಗ್ RCC ಮನೆ ಇದ್ದರೆ ತಮಗೆ ಈ ಸ್ಕೀಮ್ ಅಪ್ಲಿಕಬಲ್ ಆಗಲ್ಲ. ನೋಡಿ, ಹೊಸ್ದಾಗೆ ಮನೆ ತಗೊಳ್ಳೋದಕ್ಕೂ ಈ ಸಬ್ಸಿಡಿ ಕೊಡ್ತಾರೆ, ಅಥವಾ ಸೈಟ್ ಇರೋರು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅದಕ್ಕೂ ಈ ಸಬ್ಸಿಡಿ ಕೊಡ್ತಾರೆ. ಅಷ್ಟೇ ಅಲ್ಲ, ಬರೀ ಗ್ರೌಂಡ್ ಫ್ಲೋರ್ ಈಗ ಆಲ್ರೆಡಿ ಮನೆ ಇದೆ, ತಾವು ಫಸ್ಟ್ ಫ್ಲೋರು ಮೇಲ್ಗಡೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ, ಅದಕ್ಕೂ ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾರೆ.
ಅಥವಾ ಈಗ ಬರೀ ನಿಮ್ಮ ಹತ್ರ ಶೀಟ್ ಮನೆ ಇದೆ, ಆ ಶೀಟ್ ತೆಗೆದ್ಬಿಟ್ಟು ನಾನು ಮೋಲ್ಡಿಂಗ್ ಮಾಡ್ತೀನಿ ಅಥವಾ RCC ಮಾಡ್ತೀನಿ, ರಿನೋವೇಷನ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ, ಅದಕ್ಕೂ ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾರೆ. ಅದಕ್ಕೆ ತಾವು ತಮ್ಮ ನಿಯರೆಸ್ಟ್ ಬ್ಯಾಂಕ್ಗೆ ಹೋಗಿ ತಾವು ಲೋನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ನಾನು ಲೋನ್ಗೆ ಅಪ್ಲೈ ಮಾಡಿದ್ದು CLSS ಸ್ಕೀಮ್ ಅಂತ, CLSS ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್ ಅಂತ ಕರೀತಾರೆ. ಈ ಒಂದು ಸ್ಕೀಮ್ನಲ್ಲಿ ನಾನು ಈ ಒಂದು ಸಬ್ಸಿಡಿನ ಪಡ್ಕೊಂಡಿದ್ದು. ತಾವು ಕೂಡ ನಾನೇನು ಹೇಳಿದೆ ನೋಡಿ, ಈ ಎಲ್ಲ ಕಾರಣಗಳಿಗೆ ತಮಗೆ ಸಬ್ಸಿಡಿನ ಕೊಡ್ತಾರೆ. ಮನೆ ಕಟ್ಟೋದಕ್ಕೆ, ಹೊಸದಾಗಿ ಮನೆ ಪರ್ಚೇಸ್ ಮಾಡೋದಕ್ಕಾಗಿರ್ಬೋದು, ಹಳೆ ಮನೆ ಪರ್ಚೇಸ್ ಮಾಡಿದ್ರೂ ಕೂಡ ಕೊಡ್ತಾರೆ, ಅಥವಾ ರಿನೋವೇಷನ್ ಆದರೂ ಪರವಾಗಿಲ್ಲ, ಅಥವಾ ಮೇಲ್ಗಡೆ ಇನ್ನೊಂದು ಫ್ಲೋರ್ ಕಟ್ತೀನಿ ಅಂದರೂ ಪರವಾಗಿಲ್ಲ, ಇದಕ್ಕೆಲ್ಲ ಈ ಒಂದು ಸಬ್ಸಿಡಿ ಕೊಡ್ತಾರೆ. ಒಂದು ನಾನು ಅಬ್ಸರ್ವ್ ಮಾಡಿದ್ದು ಏನಂದರೆ, ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ, ಅದು ಕರ್ನಾಟಕ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತಲ್ಲ, ಅಕ್ರಾಸ್ ಇಂಡಿಯಾ, ಆಲ್ ಓವರ್ ಇಂಡಿಯಾ ಎಲ್ಲೇ ತಗೊಳ್ಳಿ, ಸ್ಟೇಟ್ ಗೌರ್ನಮೆಂಟ್ ಅವರ ಸ್ಕೀಮ್ಗಿಂತ ಸೆಂಟ್ರಲ್ ಗೌರ್ನಮೆಂಟ್ ಅವರ ಸ್ಕೀಮ್ ಭಾಳ ಪಾರದರ್ಶಕತೆಯಿಂದ ಜನರನ್ನು ತಲುಪ್ತಾ ಇದೆ ಇವತ್ತು. ಫಾರ್ ಎಕ್ಸಾಂಪಲ್ ನೋಡಿ, ಉಜ್ವಲ ಗ್ಯಾಸ್ ಸಬ್ಸಿಡಿ ಇತ್ತು ನೋಡಿ, ಅದು ಕೂಡ ತಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಬರ್ತಾಯಿತ್ತು, ಯಾರದೇ ಮಿಡಲ್ ಮೆನ್ ಅವರ ಹಸ್ತಕ್ಷೇಪ ಇರಲಿಲ್ಲ. ಅದಷ್ಟೇ ಅಲ್ಲ, ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅದು ಕೂಡ ವರ್ಷಕ್ಕೆ 6,000 ಯಾರದೇ ಹಸ್ತಕ್ಷೇಪ ಇಲ್ಲದೆ ತಾವೇನಾದರೂ ಕರೆಕ್ಟಾಗಿ ಡಾಕ್ಯುಮೆಂಟೇಷನ್ಸ್ನ ಸಬ್ಮಿಟ್ ಮಾಡಿದರೆ ನಿಮ್ಮ ಅಕೌಂಟ್ಗೆ ಬರುತ್ತೆ. ಇದು ಜಸ್ಟ್ ನಾನು ಕೆಲವೊಂದು ಸೆಂಟ್ರಲ್ ಗೌರ್ನಮೆಂಟ್ ಅವರ ಸ್ಕೀಮ್ ಬಗ್ಗೆ ಮಾಹಿತಿ ಕೊಡ್ತಾ ಇರೋದು. ಈ ರೀತಿಯಾಗಿ ಹಲವಾರು ಸೆಂಟ್ರಲ್ ಗೌರ್ನಮೆಂಟ್ ಸ್ಕೀಮ್ಗಳಿದೆ. ಯಾರಿಗೂ ಕೂಡ ತಾವು ₹1 ಲಂಚ ಕೊಡುವಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ತಮ್ಮ ಬ್ಯಾಂಕ್ ಅಕೌಂಟ್ಗೆ ಆ ಬೆನಿಫಿಟ್ ಎಲ್ಲ ಸಿಗುತ್ತೆ. ಸ್ಟೇಟ್ ಗೌರ್ನಮೆಂಟಲ್ಲಿ ಏನಾಗುತ್ತೆ, ಇಲ್ಲಿ ಲೋಕಲೆಲ್ಲ ಇರೋದ್ರಿಂದ ಇಲ್ಲಿ ಹಸ್ತಕ್ಷೇಪಗಳು ಜಾಸ್ತಿ ಕಂಡು ಬಂದಿದೆ ನನ್ನ ಗಮನಕ್ಕೆ. ಅಷ್ಟು ಈಸಿಯಾಗಿ ತಾವು ಬೆನಿಫಿಟ್ನ ತಗೊಳ್ಳೋದಕ್ಕೆ ಆಗಲ್ಲ. ನೋಡಿ, ನರೇಂದ್ರ ಮೋದಿಯವರು ಯಾರಿಗೆಲ್ಲ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರೋ ಬಿಟ್ಟರೋ ನನಗಂತೂ ಗೊತ್ತಿಲ್ಲ. ಬಟ್ ನನಗಂತೂ ₹1,86,000 ಕೊಟ್ಟಿರೋದಂತೂ ನಿಜ. ಇದ್ರ ಬಗ್ಗೆ ನನಗೆ ಭಾಳ ಖುಷಿ ಇದೆ ಹಾಗೂ ಹೆಮ್ಮೆ ಇದೆ. ನಾವು ಈ ಒಂದು ವಿಷಯನ ಪೊಲಿಟಿಸೈಸ್ ಮಾಡೋದು ಬೇಡ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಜನರಿಗೆ ಬೆನಿಫಿಟ್ ತಲುಪ್ತಾ ಇರೋದಂತೂ ಸತ್ಯ. ತಾವು ಕೂಡ ಈ ಒಂದು ಯೋಜನೆಯ ಫಲಾನುಭವಿಗಳಾಗಬೇಕು ಅಂದರೆ ಆದಷ್ಟು ಬೇಗ ಈ ಒಂದು ಸ್ಕೀಮ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆವಾಗ ತಾವು ತಮ್ಮ ನಿಯರೆಸ್ಟ್ ಬ್ಯಾಂಕ್ಗೆ ಹೋಗ್ಬಿಟ್ಟು ಈ ಒಂದು ಸ್ಕೀಮ್ ನಡಿ ಲೋನ್ಗೆ ಅಪ್ಲೈ ಮಾಡಿ. ಅವ್ರು ಏನೆಲ್ಲ ಫಾರ್ಮಾಲಿಟೀಸ್ನ ಫಾಲೋ ಮಾಡಬೇಕು ಅಂತ ತಮಗೆ ತಿಳಿಸಿಕೊಡ್ತಾರೆ. ಅದರಂತೆ ತಾವು ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ಕ್ರೈಟೀರಿಯಾಸ್ಗಳನ್ನು ಮೀಟ್ ಆದರೆ ತಮಗೂ ಕೂಡ ಈ ಒಂದು ಸ್ಕೀಮ್ ನಡಿ ಸಬ್ಸಿಡಿ ಸಿಗುತ್ತೆ. ಇಷ್ಟು ಹೇಳ್ತಾ ಫ್ರೆಂಡ್ಸ್, ನನ್ನ ಈ ಒಂದು ವಿಡಿಯೋನ ಕೊನೆ ಮಾಡ್ತಾಯಿದ್ದೀನಿ. ತಮಗೇನಾದರೂ ಈ ಒಂದು ಸ್ಕೀಮ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೊನೆಯದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.